ಗಂಡನ ಕೆಟ್ಟ ಚಟ ಬಿಡಿಸಲು, ಗಂಡನ ಪರಸ್ತ್ರೀ ಸಹವಾಸ ದೂರ ಮಾಡಲು, ಗಂಡ ಹೆಂಡತಿ ನಡುವೆ ಇರುವ ಮನಸ್ತಾಪ ದೂರ ಮಾಡಿ ಪ್ರೀತಿ ಹೆಚ್ಚಾಗಲು, ಗಂಡನಿಗೆ ಉತ್ತಮ ಉದ್ಯೋಗ, ವ್ಯಾಪಾರ, ಹಣದ ಹರಿವು ಹೆಚ್ಚಾಗಲು ಕಣಗಲೆ ಪುಷ್ಪದಿಂದ ಯಾವ ತಂತ್ರವನ್ನು ಮಾಡಬೇಕು? ಸರ್ವ ಕೆಲಸಗಳಲ್ಲೂ ದೇವಿಯ ಅನುಗ್ರಹದಿಂದ ಯಶಸ್ಸು ಪಡೆಯಲು, ಸರ್ವಜನ ವಶೀಕರಣಕ್ಕೆ ಗಂಡನ ಪ್ರೀತಿಗೋಸ್ಕರ ಯಾವ ಮಂತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಈಗಿನ ಕಾಲದಲ್ಲಿ ಅತಿ ಹೆಚ್ಚಾಗಿರುವ ಸಮಸ್ಯೆ ಎಂದರೆ ಗಂಡ ತುಂಬ ಕುಡಿತಾರೆ, ಜೂಜಿನ ಚಟಕ್ಕೆ ಒಳಗಾಗಿದ್ದಾರೆ, ಪರಸ್ತ್ರೀ ಸಹವಾಸದಿಂದ ಸರಿಯಾಗಿ ಮನೆಗೆ ಬರೋದಿಲ್ಲ, ಮನೆಗೆ ಯಾವ ಖರ್ಚಿಗೂ ದುಡ್ಡು ಕೊಡೋದಿಲ್ಲ, ಏನು ಕೇಳಿದರೂ ಜೋರು ಮಾಡಿ ಬಾಯಿ ಮುಚ್ಚಿಸ್ತಾರೆ, ಸಂಸಾರದಲ್ಲಿ ಮೂರನೆಯ ವ್ಯಕ್ತಿ ಪ್ರವೇಶದಿಂದ ಮುಂಚೆ ಇದ್ದ ಸುಖ ಜೀವನ ಇಲ್ಲ, ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ಕುಟುಂಬ ಜೀವನ ಚೆನ್ನಾಗಿರೋದಿಲ್ಲ. ಇಂತಹ ಸಮಯದಲ್ಲಿ ನಾನಾ ದೇವರಿಗೆ ಕೈ ಮುಗಿದು ಎಷ್ಟೇ ಪೂಜೆಗಳನ್ನು ಮಾಡಿದರೂ ಗಂಡ ಸರಿಯಾಗ್ತಿಲ್ಲ ಎಂದರೆ ಗಂಡನ ಹಣೆಗೆ ಈ ತಿಲಕವನ್ನು ಇಡುತ್ತಾ ಬನ್ನಿ. ಇದರಿಂದ ಗಂಡನಿಗೆ ಪರಸ್ತ್ರೀ ಮೇಲಿರುವ ಪ್ರೀತಿ ವ್ಯಾಮೋಹ ಕಡಿಮೆಯಾಗಿ ತಮ್ಮ ತಪ್ಪಿನ ಅರಿವಾಗಿ ಕುಟುಂಬದ ಮೇಲೆ ಹೆಚ್ಚು ಗಮನವನ್ನು ನೀಡ್ತಾರೆ. ಕಣಗಲೆ ಹೂಗಳನ್ನು ಮನೆಗೆ ತಂದು ಶುದ್ಧ ನೀರಿನಿಂದ ತೊಳೆದು ನಿಮ್ಮ ಮನೆಯ ದೇವರು ಹಾಗೂ ನಿಮ್ಮ ಇಷ್ಟ ದೇವರು ಇವರಿಬ್ಬರನ್ನ ನೆನೆದು ಗಂಡ ಸರಿಯಾಗಬೇಕೆಂದು ಪ್ರಾರ್ಥಿಸುತ್ತಾ ರುಬ್ಬಬೇಕು. ಸ್ವಲ್ಪ ನೀರನ್ನು ಹಾಕುತ್ತಾ ಒಳಕಲ್ಲಿದ್ದರೆ ಒಳಕಲ್ಲಿನಲ್ಲಿ ರುಬ್ಬಿ, ಇಲ್ಲ ಮಿಕ್ಸಿಗೆ ಕಣಗಲೆ ಪುಷ್ಪಗಳನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ರೀತಿ ತಯಾರು ಮಾಡಿಕೊಳ್ಬೇಕು. ಒಟ್ಟಾರೆಯಾಗಿ ಕಣಗಲೆ ಪುಷ್ಪದ ಪೇಸ್ಟ್ ತಯಾರು ಮಾಡಿಕೊಂಡು ಗಂಡನ ಹಣೆಗೆ ನಿತ್ಯವೂ ತಿಲಕವಾಗಿ ಇಡುತ್ತಾ ಬರಬೇಕು. ಈ ಶಕ್ತಿಶಾಲಿಯಾದ ತಾಂತ್ರಿಕ ಪರಿಹಾರವನ್ನು ಮಾಡೋದ್ರಿಂದ ಕ್ರಮಕ್ರಮವಾಗಿ ಗಂಡನ ಪರಸ್ತ್ರೀ ಸಹವಾಸ ದೂರವಾಗುತ್ತದೆ. ಪರಸ್ತ್ರೀ ಮೇಲಿನ ಆಸಕ್ತಿ ಕಡಿಮೆಯಾಗೋದಾಗಿರ್ಬೋದು, ಆಕೆಯ ಜೊತೆ ಮನಸ್ತಾಪ ಬಂದು ಜಗಳ ಮಾಡೋದಾಗಿರ್ಬೋದು, ಒಂದಲ್ಲ ಒಂದು ಕಾರಣದಿಂದ ಆಕೆ ದೂರವಾಗಿ ಮನೆಯ ಮೇಲೆ ತನ್ನ ಸಂಸಾರದ ಮೇಲೆ ಗಂಡನಿಗೆ ಆಸಕ್ತಿ ಹಾಗೂ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ನನ್ನವರು ಯಾರು ಎಂಬ ಅರಿವು ಗಂಡನಲ್ಲಿ ಮೂಡುತ್ತದೆ. ಎಷ್ಟೋ ಜನ ಈ ವಿಚಾರವಾಗಿ ಪರಿಹಾರ ತಿಳಿಸಿ ಅಂತ ಕಾಮೆಂಟ್ ಆಗ್ತಾ ಇದ್ರಿ. ಒಂದು ಸಲ ಈ ಪರಿಹಾರವನ್ನು ಪಾಲಿಸಿ ನೋಡಿ, ಅದ್ಭುತ ಫಲ ಪ್ರಾಪ್ತಿಯಾಗುತ್ತೆ. ಈ ಪರಿಹಾರವು ಪರಸ್ತ್ರೀ ಸಹವಾಸವು ಮೊದಲ ಹಂತದಲ್ಲಿದ್ದರೆ ಕೆಲಸ ಮಾಡುತ್ತೆ. ಗಂಡ ಸಂಪೂರ್ಣ ಬದಲಾಗಿ ಹೋಗಿದ್ದರೆ ಈ ಪರಿಹಾರ ಕೆಲಸ ಮಾಡೋದಿಲ್ಲ. ಯಾರು ಏನೇ ಹೇಳಿದರೂ ಗಂಡ ಸರಿ ಆಗೋದೇ ಇಲ್ಲ ಅಂದಾಗ ಈ ಪರಿಹಾರವನ್ನು ಮಾಡಬಾರದು. ಇದರ ಬದಲಾಗಿ ಗಂಡನ ಒಳ ಉಡುಪನ್ನು ಬಳಸಿ ಈ ತಂತ್ರವನ್ನು ಮಾಡಬೇಕು. ಹೇಗೆಂದರೆ ಗಂಡ ಪರಸ್ತ್ರೀ ಬಳಿ ಹೋಗಿ ಬಂದ ನಂತರ ಗಂಡ ಧರಿಸಿದ್ದ ಒಳ ಉಡುಪನ್ನು ಬೆಂಕಿಯಲ್ಲಿ ಸುಡಬೇಕು. ಬೆಂಕಿಯಲ್ಲಿ ಆ ಬಟ್ಟೆಯನ್ನು ಸುಟ್ಟ ನಂತರ ಆ ಬೂದಿಯನ್ನು 4 ದಾರಿ ಸೇರುವ ರಸ್ತೆಯಲ್ಲಿ ಹಾಕಿ ನಿಮ್ಮ ಕಾಲಿನಿಂದ ತುಳಿದು ನಂತರ ಮನೆಗೆ ಬಂದು ಕೈಕಾಲುಗಳನ್ನು ತೊಳೆದು ಮನೆಯ ಒಳಗೆ ಪ್ರವೇಶವನ್ನು ಮಾಡಬೇಕು. ಈ ಒಳ ಉಡುಪಿನ ತಂತ್ರ ಮಾಡಿದರೆ ಗಂಡನ ಪರಸ್ತ್ರೀ ವ್ಯಾಮೋಹ ಯಾವ ಹಂತದಲ್ಲಿದ್ದರೂ ವರ್ಕ್ ಆಗುತ್ತೆ. ಗಂಡ ಬದಲಾಗೋದೇ ಇಲ್ಲ, ನನ್ನ ಜೀವನ ಇಷ್ಟೇ ಎಂದು ಕಣ್ಣೀರಾಕುವಂತಹ ಬದಲು ಈ ಒಂದು ಕೆಲಸವನ್ನು ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ, ಗಂಡನಲ್ಲಿ ಎಷ್ಟು ಬದಲಾವಣೆಯನ್ನು ನೀವು ಕಾಣಬಹುದು. ಒಂದೇ ಸಲಕ್ಕೆ ಈ ಪರಿಹಾರಗಳು ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಈ ಮೇಲೆ ತಿಳಿಸಿದಂತಹ 2 ಪರಿಹಾರಗಳನ್ನು ನಿರಂತರವಾಗಿ ಆಗಾಗ ಮಾಡ್ತಾ ಬರಬೇಕು. ಮುಖ್ಯವಾಗಿ ಗಂಡ ಸರಿಯಾಗ್ತಾನೆ, ನನ್ನ ಕೈಲಿ ಗಂಡನನ್ನು ನನ್ನ ದಾರಿಗೆ ತರುವಂತಹ ಶಕ್ತಿ ಇದೆ ಎಂಬ ದೃಢ ಮನಸ್ಸು ನಿಮ್ಮಲ್ಲಿ ಇರಬೇಕು. ಗಂಡನಿಂದ ನಮಗೆ ನಿತ್ಯ ಕಣ್ಣೀರು, ಯಾವಾಗ ನೋಡಿದರೂ ಜಗಳ ಮಾಡ್ತಾರೆ, ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳೋದಿಲ್ಲ, ನನ್ನ ಸಂಸಾರ ಮಾತ್ರ ಈ ರೀತಿ ಯಾಕಿದೆ ಎಂದುಕೊಳ್ಳುವಂತಹ ದುಃಖಿಸುವಂತಹ ಸ್ತ್ರೀಯರು ಈಗ ಹೇಗೂ ಆಷಾಢ ನಡೀತಾ ಇದೆ. ನಿಮ್ಮ ಗ್ರಾಮದಲ್ಲಿ ಇರುವಂತಹ ಗ್ರಾಮದೇವತೆಯ ಆಲಯದ ಮೆಟ್ಟಿಲುಗಳನ್ನು ನಿಮ್ಮ ಕೈನಿಂದಲೇ ತೊಳೆದು ವಿಶೇಷವಾಗಿ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಮೆಟ್ಟಿಲುಗಳ ಸೇವೆಯನ್ನ ಮಾಡಿ ದುರ್ಗಾಮಾತೆ ಗ್ರಾಮ ದೇವತೆಗೆ ಬೇಡಿಕೊಳ್ಳಿ. ಇದರಿಂದಲೂ ಕೂಡ ಗಂಡ ಸರಿದಾರಿಗೆ ಬರ್ತಾನೆ, ಹೇಳಿದ ಮಾತನ್ನು ಕೇಳಿ ಸಂಸಾರದ ಕಡೆ ಗಮನವನ್ನು ನೀಡ್ತಾನೆ. ಇದರ ಜೊತೆಗೆ ಈ ಒಂದು ಮಂತ್ರವನ್ನು ಗಂಡ ಸರಿಯಾಗುವ ತನಕ ನಿತ್ಯವೂ ಹೇಳುತ್ತಾ ಬಂದರೆ ಸಂಸಾರದಲ್ಲಿರುವ ಬಿರುಕುಗಳು ಸರಿಯಾಗಿ ಗಂಡ ನಿಮ್ಮ ಸೆರಗು ಹಿಡಿದು ಓಡಾಡುತ್ತಾನೆ. ಗಂಡನನ್ನು ವಶ ಮಾಡಿಕೊಳ್ಳಲು, ಗಂಡನ ಪ್ರೀತಿಯನ್ನು ಪಡೆಯಲು, ಗಂಡನಿಗೆ ಇರುವಂತಹ ಹಣದ ಸಮಸ್ಯೆ, ಉದ್ಯೋಗ ವ್ಯಾಪಾರದ ಕಷ್ಟಗಳು ದೂರವಾಗಲು, ಆತನ ಆರೋಗ್ಯ ಚೆನ್ನಾಗಿರಲು ಈ ಮಂತ್ರವನ್ನು ಹೇಳಿಕೊಳ್ಳಿ. ಈ ಮಂತ್ರ ಈ ವಿಧವಾಗಿದೆ: ಓಂ ಹ್ರೀಂ ಐಂ ಶ್ರೀಂ ನಮೋ ಭಗವತೆ ಉಚ್ಚಿಷ್ಟ ಚಂಡಾಲಿನಿ ಶ್ರೀ ಮಾತಂಗೇಶ್ವರಿ ಸರ್ವಜನ ವಶಂ ಕರಿ ಸ್ವಾಹ.
ಈ ಒಂದು ಮಂತ್ರವನ್ನ ಸಾಧ್ಯವಾದಷ್ಟು ಬಾರಿ ಪ್ರತಿನಿತ್ಯ ಹೇಳಿಕೊಳ್ತಾ ಬನ್ನಿ. ಇದರ ಜೊತೆಗೆ ಅಶೋಕ ವೃಕ್ಷದಲ್ಲಿನ 7 ಎಲೆಗಳನ್ನ ನಿಮ್ಮ ಮನೆಗೆ ತಂದು ತೊಳೆದು ಗಂಧದ ಬೊಟ್ಟನ್ನ ಇಟ್ಟು ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಶಿವ ಪಾರ್ವತಿಯರನ್ನ ನೆನೆಯಬೇಕು. ಈ ಒಂದು ಕೆಲಸವನ್ನು ನೀವು ಸೋಮವಾರದ ದಿನವೇ ಮಾಡಬೇಕು. ಮುಂದಿನ ಸೋಮವಾರದ ತನಕವೂ ಆ ಎಲೆಗಳು ದೇವರ ಮುಂದೆಯೇ ಇರಬೇಕು. ಮುಂದಿನ ಸೋಮವಾರ ಆ ಎಲೆಗಳನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಿ ಮತ್ತೆ ಹೊಸದಾಗಿ 7 ಎಲೆಗಳನ್ನು ತಂದು ತೊಳೆದು ಗಂಧದ ಬೊಟ್ಟನ್ನು ಇಟ್ಟು ದೇವರ ಕೋಣೆಯಲ್ಲಿಯೇ ಶಾಶ್ವತವಾಗಿ ಇಟ್ಟುಕೊಳ್ಳಬೇಕು. ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ಗಂಡನ ಪ್ರೀತಿ ನಿಮಗೆ ಸಿಗುತ್ತೆ. ಗಂಡ ಹೇಳಿದ ಮಾತನ್ನ ಕೇಳ್ತಾನೆ. ಸುಖ ಯಾವಾಗಲೂ ಸುಖದಿಂದ ಬರೋದಿಲ್ಲ, ಕಷ್ಟದಿಂದ ಬರುತ್ತೆ. ಆದ್ದರಿಂದ ಗಂಡನಿಗೆ ಕಷ್ಟ ಕಾಲವಿದ್ದಾಗ ಆತನ ಜೊತೆ ಕಷ್ಟದಲ್ಲೇ ಆತನಿಗೆ ನಿಂದಿಸದೆ ಹೆಜ್ಜೆಯನ್ನ ಹಾಕಿ, ಗಂಡನನ್ನು ದೂಷಿಸದೆ ಆತನನ್ನು ಸದಾಕಾಲ ಪ್ರೀತಿಸಿ. ಪ್ರತಿ ಜಗಳದಲ್ಲೂ ನೀವೇ ಸೋತು ಅವರನ್ನೇ ಸರಿ ಎನ್ನಿ. ತಗ್ಗಿ ಬಗ್ಗಿ ಪ್ರೀತಿ ಸಹನೆಯಿಂದಲೇ ಸಂಸಾರದ ನೌಕೆಯನ್ನ ನಡೆಸಿ. ಕಷ್ಟದ ಕಾಲದಲ್ಲಿ ಜೊತೆಗಿದ್ದ ಹೆಂಡತಿ ಮಾಡಿದ ಕಾರ್ಯಗಳನ್ನು ಗಂಡನು ಎಂದಿಗೂ ಮರೆಯೋದಿಲ್ಲ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಸದಾ ಗೌರವವನ್ನು ನೀಡಬೇಕು. ಗಂಡ ನಂಬಿಕೆಯಿಂದ ಹೆಂಡತಿಗೆ ಹೇಳಿದ ಮಾತುಗಳನ್ನು, ಹೆಂಡತಿ ಗಂಡನಿಗೆ ಹೇಳಿದ ಕೆಲವು ಮಾತು ಹಾಗೂ ವಿಚಾರಗಳನ್ನು, ರಹಸ್ಯಗಳನ್ನು ಬೇರೆಯವರಿಗೆ ಎಂದಿಗೂ ಬಿಟ್ಟು ಕೊಡಬಾರದು. ಯಾವುದೇ ಸೀಕ್ರೆಟ್ಸ್ಗಳಿದ್ದರೂ ಅದು ನಿಮ್ಮಲ್ಲಿಯೇ ಇರಬೇಕು. ಹೀಗಿದ್ದರೆ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ. ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಜೈ ಶಿವ, ಜೈ ಪಾರ್ವತಿ ದೇವಿ ಅಂತ ಬರೆದು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.